ಬರ್ರಿ ಇವತ್ತು ಬೇಳೆ ಕಡುಬು ಮಾಡೋಣ. ಹೆಂಗೆ ಬೇಳೆ ಕಡುಬ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈಗ ಕಡಲೆಬೇಳೆ ಪಾವು ಕಿಲೋ ಕಡಲೆಬೇಳೆ ತೊಗೊಂಡ್ರಿ. ಈಗ ಇವನ್ನ ಕುಕ್ಕರ್ಗೆ ಹಚ್ಕೋಬೇಕ್ರಿ. ಪಾವು ಕಿಲೋ ಕಡಲೆಬೇಳೆ ಅದಾವೆ. ಈಗ ಕಡಲೆಬೇಳೆ ತೊಳ್ಕೊಳ್ಳೋಣ್ರಿ. ಇವನ್ನ ತೊಳಿತೇನ್ರಿ. ಇವನ್ನ ಕಡಲೆಬೇಳೆ ಈಗ ನಾಗ ತೊಳ್ಕೊಂಬಂದನ್ರಿ. ಕಡಲೆಬೇಳೆ ತೊಳೆದನ ಅದಕ್ಕೆ ನೀರು ಹಾಕೊಂಡ್ರಿ. ಕುಕ್ಕರ್ ಹಚ್ಚಾಕ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟೇ ಹಾಕ್ರಿ ಬೇಳೆ. ನಾ ಪಾವು ಕಿಲೋ ಹಾಕೇನ್ರಿ ಬೇಳೆ. ಈಗ ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಬೇಕ್ರಿ ಕುದಿಯಾಕಿಡುವಾಗ. ಈಗ ನಾವು ಕುಕ್ಕರ್ಗೆ ಹಚ್ಬಿಟ್ಟು ಬೇಳೆ ಕುದಿಸ್ಕೊಂಡ ನಿಮ್ಗೆ ಬೇಳೆ ಕುದಿಯೋಣ ಸಿಗುತ್ತಲ್ರಿ ನಿಮಗೆ. ಈಗ ಕಡುಬು ಮಾಡೋಕೆ ಹಿಟ್ಟು ನಾದಿಡೋಣ್ರಿ. ಈಗ ಕುಕ್ಕರ ಸೀಟಿ ಬರೋತಕ ಹಿಟ್ಟು ನಾದಿಡೋಣ್ರಿ. ಕಾರ್ತಿಕ 2ನೇ ಶುಕ್ರವಾರ ಇವತ್ತು ನಾನು ಕಡುಬು ಮಾಡತ್ತೆ ನೋಡ್ರಿ. ಕಡುಬು ಮಾಡೋಕೆ ಹಿಟ್ಟು ನಾದಿದನ್ರಿ. ಇದನ್ನ ಹಿಟ್ಟು ನಾದು ಹಾಕ್ಬೇಕೀಗ. ಹಿಂಗೆ ಗಟ್ಟೆನೇ ಇರಲ್ರಿ. ಇನ್ನೊಂದು ಸ್ವಲ್ಪ ಇದನ್ನು ನೆನಿಲ್ರಿ. ಇದನ್ನ ನೆನೆ ಹಾಕ್ಬಿಡೋಣ. ಇಲ್ಲಿ ಕುಕ್ಕರ್ ಹಚ್ಚೇನ್ರಿ. ಈಗ ಕುಕ್ಕರ ಇದನ್ನು ಸ್ವಲ್ಪ ಸೀಟಿ ಬರಲಿ. ಈ ಸೀಟಿ ಆಗತ್ತಾನ ನಿಮ್ಗೆ ಬೆಳಗ್ಗೆ ಬೆಲೆ ಅಷ್ಟು ಕುಡ್ಸೋದ ನಾ ತೋರಿಸ್ತೇನೆ ರೀ ನಿಮಗೆ. ಇದು ಹಿಟ್ಟು ನೆನಿಲ್ರಿ. ಇದು ಸೀಟಿ ಆಗೋಣ ನಿಮಗೆ ನಾ ಸಿಗ್ತೇನೆ ರೀ. ಈಗ ಕುಕ್ಕರ್ ಹಾಕ್ರಿ. ಬೆಳಗ್ಗೆ ಬೆಲ್ಲ ಕುಡ್ಸೋದು ತೋರಿಸ್ತೇನೆ ರೀ. ಬೇಳೆ ನೀರ ಕಟ್ಟ ಬಸಿಬೇಕ್ರಿ. ಬೇಳೆ ಕುದ್ದಾವೀಗ ಕಟ್ಟು ಬಸಿಬೇಕು. ಈಗ ಕಟ್ಟು ಬಸಿದ ತಗೋಬೇಕ್ರಿ. ಈಗ ಕಟ್ಟಿನ ಸಾರ ಮಾಡೋದ ನಿಮಗೆ ರೆಸಿಪಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಆ ಕಟ್ಟಿನ ಸಾರ ಹೆಂಗೆ ಮಾಡೋದಂತ ನಿಮ್ಗೆ ವಿಡಿಯೋ ರೆಸಿಪಿ ನಾ ಇನ್ನೊಂದು ವಿಡಿಯೋದಾಗ ಮಾಡಿ ತೋರಿಸ್ತೇನೆ ರೀ. ನಾನು ಕಟ್ಟಿನ ಸಾರ ವಿಡಿಯೋ ಇನ್ನೊಮ್ಮೆ ಕಟ್ಟಿನ ಸಾರು ವಿಡಿಯೋ ಮಾಡಿ ತೋರಿಸ್ರಿ ಅಂತ ನನಗೆ ಕಮೆಂಟ್ ಮಾಡಿರಿ, ಹೇಳ್ರಿ. ನಾನು ನಿಮಗೆ ಕಟ್ಟಿನ ಸಾರು ಮಾಡೋ ವಿಡಿಯೋ ನಿಮಗೆ ಹಾಕ್ತಾನೆ. ಮಸ್ತ್ ಆಗ್ತದೆ ರೀ ಕಟ್ಟಿನ ಸಾರ. ಎಲ್ಲ ನೀರು ಬಸದ ತೆಗಿಬೇಕು. ಹಿಂಗೆ ಅದಕ್ಕೆ ಬೆಲ್ಲ ಕೂಡಿಸ್ಬೇಕು. ಕಟ್ಟಿನ ಸಾರು ಮಾಡೋದಾದ್ರೆ ಹಿಂಗೆ ಪೈಲ ಬೆಲ್ಲ ಹಾಕೋಕ್ಕಿಂತ ಮೊದಲು ಬೇಳೆ ತೆಗೆದಿಟ್ಕೊಂಡಿರ್ಬೇಕು. ಬೇಳೆ ಕುದಿಸಿದ್ದು ಬೇಳೆ ಹಂಗೆ ಬೆಲ್ಲ ಹಾಕೋಕ್ಕಿಂತ ಮೊದಲು ತೆಗೆದಿಟ್ಕೋಬೇಕು. ಇದೆಲ್ಲ ಹಿಂಗೆ ಬೆಲ್ಲ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಇದು ಮಾಡ್ಕೋಬೇಕ್ರಿ. ಎಲ್ಲ ಬೇಳೆ ಹಿಂಗೆ ಇಷ್ಟು ಆದ್ದಿಂದ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಕೂಡಿಸ್ಕೋಬೇಕು. ಕನ್ನಿ ಇದ್ದಿದ್ದು ತೆಗೆದು ಹೊರಗೆ ಹಾಕ್ರಿ. ನಾವು ಹೊಸ ಚಾನಲ ಚಾಲು ಮಾಡಿದವ್ರಿ. ಏನಾರ ನಾವು ವಿಡಿಯೋ ಮಾಡುವಾಗ ಏನಾರ ತಪ್ಪಾಗಿದ್ರೆ ನಮ್ಗೆ ಹೇಳ್ರಿ. ಏನಾರು ನಾವು ಸರಿ ಮಾಡ್ಕೊತೇವೆ. ಏನಾರು ಮಾತಾಡೋದಾಗಲಿ ಏನಾರು ಆಗಲಿ ಏನಾರು ತಪ್ಪು ಮಾಡಿದ್ರೆ ಕ್ಷಮಿಸಿರ್ತೀವಿ ನಮ್ಮ. ಈಗ ಎಲ್ಲ ಕೂಡಿಸ್ಕೋಬೇಕ್ರನ್ನ. ಕುದಿಸಿ 1-2 ಕುದಿ ಕುದಿಸ್ಬೇಕ್ರಿ. ಅದನ್ನ ಈಗೆಲ್ಲ ಕರ್ಗುತಕ್ಕ ಮತ್ತೊಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಕುದಿಸ್ಬೇಕು. ಇದೆಲ್ಲ ಇದು 2 ಕುದಿ ಕುದಿಸ್ಬೇಕು. ಕುದಿಸಿದ್ರೆ ಬೆಲ್ಲ ಕುಡ್ಕೋತೈತದ. ಫೈನಲಿ ಹಿಂಗೆ ರೆಡಿ ಆಗೈತೆ ನೋಡ್ರಿ. ಹೂರ್ನೀಗ ಈಗ ಗಟ್ಟಿ ಆಗೈತೆ ನೋಡ್ರಿ. ಆಗಳೇ ಮೆದು ಇತ್ತರ್ರಿ. ಈಗ ಗಟ್ಟಿ ಆಗೈತಿ. ಎಲ್ಲ ಬೆಲ್ಲ ಚಲೋ ತಂಗಿ ಕುಡ್ಕೊಂಡೈತ್ರಿ. ಈಗ ಬಂದ್ ಮಾಡಿಬಿಡ್ತೇನೆ ರೀ. ಒಂದು ಸ್ವಲ್ಪ ಆರ್ಬೇಕೀಗ. ಬೆಲ್ಲ ಕುಡ್ಕೊಂಡು ಗಟ್ಟಿ ಆಗೈತಿ. ಒಂದು ಸ್ವಲ್ಪ
ಇದು ಆರ್ಲ್ರಿ. ಈಗ ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡಿಬಿಡ್ತಾನೆ ರೀ. ಬಂದ್ ಮಾಡಿಬಿಡ್ತಾನೆ. ಒಂದು ಸ್ವಲ್ಪ ಆರಿದ್ದಂದ್ರೆ ಹೂರಣ ರುಬ್ಕೊಳ್ರಿ. ಈಗ ಹೂರಣ ಆರೈತ್ರಿ. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಾನಿಗೆ ಹೂರಣ ರುಬ್ಬು ಚಾನಿಗೆಯಾಗ ಸ್ವಲ್ಪ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕಿ ಅಷ್ಟು ಹಾಕಿ ಚಾನಿಗೆ ಹಾಕಿ ನೋಡ್ರಿ. ಈಗ ಸ್ವಲ್ಪ ಎಲ್ಲ ಕೂಡಿ ಈಗ ಚಮಚಲೇನ ಚಾನಿಗೆ ಹಾಕಿ ಕೈಲೇ ತಿಕ್ಕೋದ್ರಿ. ಸ್ವಲ್ಪ ಹಿಂಗೆ ಹಾಕಿ ಹೂರಣ ಹಿಂಗೆ ಚಾನಿಗೆ ಹಾಕಿ ತಿಕ್ಕಬೇಕ್ರಿ. ಅದನ್ನ ಹಿಂಗೆ ಹೂರಣ ರೆಡಿ ಆಗೈತೆ ನೋಡ್ರಿ. ಈಗ ಹೂರಣ ಸಣ್ಣ ಈಗ ಹಿಂಗೆ ಚಾನಿಗೆ ತಿಕ್ಕರೆ ರೆಡಿ ಆಗೈತೆ ರೀ. ಈಗ ಹೂರಣ ಇನ್ನು ಕಡುಬು ಮಾಡೋಕೆ ಹೂರಣ ರೆಡಿ ಆಗೈತೆ ರೀ ನೋಡ್ರಿ. ಹಿಂಗೆ ಆಗ್ಬೇಕು ನೋಡ್ರಿ ಹೂರಣ ಸಣ್ಣ ಹಿಂಗೆ ಆಗ್ಬೇಕ್ರಿ. ಸ್ವಲ್ಪ ಕಡುಬು ಮಾಡೋಕೆ ಸ್ವಲ್ಪ ಮಟ್ಟಿದ್ರೆ ನಡಿತೈತೆ ರೀ. ಈಗ ಹಿಟ್ಟು ನೆನೆದೈತೆ ರೀ. ಈಗ ಇಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕ್ರಿ. ಈಗ ಹೂರಣ ಇಷ್ಟಿಷ್ಟ ಉಳ್ಳಿ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡು ಲಟ್ಸೋಣ್ರಿ. ಈಗ ಒಂದು ಸ್ವಲ್ಪ ಕಡುಬು ಮಾಡೋ ಇದಕ್ಕೆ ಎಲೆ ಲಟ್ಸ್ಕೊಳ್ಳೋಣ್ರಿ. ಎಲೆ ಲಟ್ಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೂರಣ ತುಂಬೋಣ್ರಿ. ಅಂಟ ನೋಡಿರಿ ಇಷ್ಟಿಷ್ಟ ಹೂರಣ ತೊಗೋಬೇಕು ನೋಡ್ರಿ. ಈಗ ಇಟ್ಟು ಹೂರಣ ತೊಗೊಂಡು ಅದಕ್ಕೆ ಹಾಕಿ ಹಂಗೆ ಎಲೆ ಮಡ್ಚ್ಕೊಳ್ಬೇಕ್ರಿ. ಎಲೆ ಈಗ ಹಂಗೆ ಮಡ್ಚಿ ಹಿಂಗೆ ಬಿಟ್ರೆ ಎಲೆ ಎಣ್ಣೆಯಾಗ ಬಿಡಿದ ಕೂಡಲೇ ಒಡಿತೈತ್ರಿ. ಅದಕ್ಕೆ ಏನು ಮಾಡೋದು, ಹಿಂಗೆ ಮೂಲೆ ಮುರಿಯೋದು ಅಂತಾರೆ ನಮ್ಮ ಕಡೆ. ಹಿಂಗೆ ಸಣ್ಣ ಮಡ್ಚ್ಬೇಕ್ರಿ. ಅದನ್ನ ಹಿಂಗೆ ಮುರುಗಿ ಹಾಕಿದಂಗೆ ಅನ್ನಿಸ್ತೈತ್ರಿ. ಅದು ಹಂಗೆ ಮಾಡ್ತಾನೆ ಎಣ್ಣೆ ಹಾಕಿ ಬಿಟ್ರೂ ಕರಿಯುವಾಗ ಒಡೆಯಂಗಿಲ್ಲ ರೀ. ಹೂರಣ ಹೊರಗೆ ಬರೋಂಗಿಲ್ಲ ರೀ. ಅದಾಗಿಂದ ಹಂಗೆ ಮೂಲೆ ಮುರಿಯೋದು ಅಂತ ಹೇಳಿ ಹಂಗೆ ಮಾಡೋದ್ರಿ. ಅವನ್ನ ಡಿಸೈನ್ಗತೆನೂ ಆಕೈತ್ರಿ. ಅದು ಹಂಗೆ ಹೂರಣ ಹೊರಗೆ ಬರಬಾರ್ದಂಗೆ ಆಕೈತಿ. ಈಗ ನಾ ಮಾಡಿ ಇಟ್ಕೊಂಡ್ರಲ್ಲ. ಈಗ ಎಣ್ಣೆ ಕಾದೈತೆ ನೋಡೋಣ ಬರ್ರಿ. ಎಣ್ಣೆ ಕಾಯಕ್ಕಿಟ್ಟನು. ಎಣ್ಣೆ ಕಾದೈತಿ ರೀ. ಭಾಳ ಗ್ಯಾಸ್ ಜೋರು ಇಡೋದಿಲ್ಲ ರೀ. ಅಷ್ಟು ಲೋ ಫ್ಲೇಮ್ ಮೀಡಿಯಮ್ ಇಡೋದ್ರಿ. ಈಗೇನು ಒಂದೊಂದು ಹಾಕೊಂಡ್ರಿ. ಈಗ ಕಡುಬು ಒಂದೊಂದು ಹಾಕಿ ಈಗ ಕಲರ ಬಂದಾವ ನೋಡ್ರಿ. ಈ ಕಲರ್ ಬರ್ತಕ ಎಣ್ಣೆ ಕರಿಬೇಕ್ರಿ ಕಡುಬು. ಈಗ ರೆಡಿ ಆಗಿದಾವ್ರಿ ಕಡುಬು. ಈಗ ಕಡುಬು ತೆಗಿಯೋಣ್ರಿ. ಈಗ ಎಣ್ಣೆಗಿನ ಈ ಕಲರ್ ಆಗ್ಬೇಕು ನೋಡ್ರಿ ಕಡುಬು. ಈಗ ತೆಗಿಯೋಣ. ಕಡುಬು ರೆಡಿ ಆಗಿದಾವ್ರಿ. ಇವಾಗ ಕಡುಬು ನಿಮ್ಗೆ ಈ ಕಡುಬು ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಚಾನಲ್ ಹೆಸರು ಗೌರಿ ವಿನಾಯಕ್ ಕನ್ನಡ ಲಾಗ್ಸ್ ಅಂತ ಐತ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ.